ಇವತ್ತು ವರ್ಷದ ಮೊದಲ ಮತ್ತು ಖಂಡಗ್ರಾಸ ಸೂರ್ಯಗ್ರಹಣ ಸಂಭವಿಸಲಿದೆ. 2025ರ ಮೊದಲ ಸೂರ್ಯಗ್ರಹಣ ಇದಾಗಿದೆ. ಭಾಗಶಃ ಸೂರ್ಯಗ್ರಹಣ ಕಾಣಿಸುತ್ತೆ. ಏಷ್ಯಾ, ಆಫ್ರಿಕಾ, ಯುರೋಪ್ ಮತ್ತು ಉತ್ತರ ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ ಓಷನ್ ಅಲ್ಲಿ ಮಾತ್ರ ಈ ಗ್ರಹಣ ಗೋಚರ ಆಗುತ್ತೆ. ಭಾರತದಲ್ಲಿ ಗ್ರಹಣ ಗೋಚರ ಇಲ್ಲ. ಕೆನಡಾದಲ್ಲಿ ಇದರ ಪ್ರಭಾವ ಹೆಚ್ಚಿರುತ್ತೆ ಅಂತ ಹೇಳ್ತಿದ್ದಾರೆ ವಿಜ್ಞಾನಿಗಳು. ಸುಮಾರು 3 ಗಂಟೆ 53 ನಿಮಿಷದ ಕಾಲ ಗೋಚರಿಸುವ ಖಂಡಗ್ರಾಸ ಗ್ರಹಣ ಇದು. ಭಾರತೀಯ ಕಾಲಮಾನದ ಪ್ರಕಾರ ಇಲ್ಲಿ ಮಧ್ಯಾಹ್ನ 2 ಗಂಟೆ 21 ನಿಮಿಷಕ್ಕೆ ಆರಂಭವಾಗುತ್ತೆ. ಸಂಜೆ 6 ಗಂಟೆ 14 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಒಟ್ಟು 3 ಗಂಟೆ 54 ನಿಮಿಷಗಳ ಕಾಲ ಸೂರ್ಯಗ್ರಹಣದ ಎಫೆಕ್ಟ್ ಇರುತ್ತೆ. ಸೊ ಹಲವಾರು ದೇವಸ್ಥಾನಗಳಲ್ಲಿ ಬೆಳಗ್ಗೆಯ ಪೂಜೆ ಆದ ನಂತರ ದೇವಸ್ಥಾನಗಳ ಬಾಗಿಲನ್ನು ಕ್ಲೋಸ್ ಮಾಡಲಾಗುತ್ತೆ. ಗ್ರಹಣ ಮುಗಿದ ನಂತರ, ಗ್ರಹಣ ಮುಕ್ತಾಯದ ನಂತರ ಶಾಂತಿ ಮಾಡೋದ್ರ ಮೂಲಕ ದೇವಸ್ಥಾನಗಳ ಬಾಗಿಲನ್ನು ಓಪನ್ ಮಾಡಲಾಗುತ್ತೆ. ಆದರೆ ಜ್ಯೋತಿಷ್ಯವನ್ನ ನಂಬುವವರು ಜ್ಯೋತಿಷ್ಯದ ಪ್ರಕಾರ ಗ್ರಹಣ ಎಲ್ಲೇ ಸಂಭವಿಸಿದ್ರೂ ಕೂಡ ಅದರ ನೇರ ಎಫೆಕ್ಟ್ ಇಲ್ಲದೆ ಇದ್ರೂ ರಾಶಿ ಭವಿಷ್ಯಕ್ಕೆ ಮತ್ತು ಅವರ ಜಾತಕಕ್ಕೆ ಇದರ ಎಫೆಕ್ಟ್ ತಟ್ಟಬಹುದು ಅಂತ ಹೇಳಿ ಜ್ಯೋತಿಷಿಗಳು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ವಿಜ್ಞಾನದ ಕೌತುಕ ಇದು ಗ್ರಹಣಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ. ಆದರೆ ನಮ್ಮ ಭಾರತದಲ್ಲಿ ಈ ಗ್ರಹಣದ ಗೋಚರ ಇಲ್ಲದೆ ಇರೋದ್ರಿಂದ ಸೊ ಅಷ್ಟೊಂದು ಭಯ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಇದರ ಅತಿ ಹೆಚ್ಚು ಎಫೆಕ್ಟ್ ಆಗುವಂಥದ್ದು ಕೆನಡಾದಲ್ಲಿ, ಅದೇ ರೀತಿಯಾಗಿ ಏಷ್ಯಾ, ಆಫ್ರಿಕಾ, ಯುರೋಪ್, ಉತ್ತರ ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ, ಆರ್ಕ್ಟಿಕ್ ಓಷನ್ನಲ್ಲಿ ಈ ಗ್ರಹಣ ಗೋಚರ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ಮಧ್ಯಾಹ್ನ 2 ಗಂಟೆ 21 ನಿಮಿಷಕ್ಕೆ ಗ್ರಹಣ ಆರಂಭ ಆದರೆ ಸಂಜೆ 6 ಗಂಟೆ 14 ನಿಮಿಷಕ್ಕೆ ಗ್ರಹಣ ಮುಕ್ತಾಯ ಕಾಲ, ಗ್ರಹಣ ಅಂತ್ಯವಾಗುವಂತಹ ಕಾಲ ಅದು. ಸೊ ಈ ಡ್ಯೂರೇಷನ್ವರೆಗೂ ದೇವಸ್ಥಾನಗಳ ಬಾಗಿಲು ಓಪನ್ ಇಡೋದಿಲ್ಲ. ಈ ಗ್ರಹಣದ ಅವಧಿ ಮುಗಿದ ನಂತರ ದೇವಸ್ಥಾನವನ್ನು ಶುದ್ಧಿ ಮಾಡೋ ಮೂಲಕ ಪೂಜೆ ಪುನಸ್ಕಾರವನ್ನು ಮತ್ತೆ ಆರಂಭ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.